ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಮುನಿರತ್ನ ಈಗ ಅಂತೂ ಇಂತೂ ಅರೆಸ್ಟ್ ಆಗಿದ್ದಾರೆ. ವೈಯಾಲಿಕಾವಲ್ ಪೊಲೀಸರು ಈಗಷ್ಟೇ ಕೋಲಾರದಿಂದ ಬಂಧಿಸಿ ಕೆಲವೇ ಗಂಟೆಗಳ ಮುಂಚೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಹೈ ಡ್ರಾಮಾನೇ ನಡೆದಿದೆ. ದಲಿತ ವಿರೋಧಿ ನೋಡಕ್ಕೆ ಬಂದಿದ್ದೀವಿ, ಅವನ ಬಹಿಷ್ಕಾರ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 1.5 ಕೋಟಿ ದಲಿತರಿಗೆ ಧಕ್ಕೆ ಬರೋಂಥ ಕೆಲಸ ಮಾಡಿದ್ದಾರೆ ಮುನಿರತ್ನವರು. ಇವತ್ತು ನಾವು ಆರನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 60,000-70,000 ಜನ ನಾವು ದಲಿತರಿದ್ದೀವಿ. ನಾವೆಲ್ಲ ಓಟ್ ಹಾಕಿ ನಾವು ಕಳಿಸಿದ್ದು. ಇವತ್ತು ದಲಿತರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ. ಒಂದು ಒಕ್ಕಲಿಗ ಹೆಣ್ಣು ಮಗಳು ಬೇಕಂತೆ, ಅಂಥೊಬ್ಬ ನೀಚ ನಮಗೆ ಬೇಕಾ? ಸಂಶಯ ಏನೇ ಇಲ್ಲ ಸರ್. 100ಕ್ಕೆ 100 ಅಲ್ಲ, 100ಕ್ಕೆ 1 ಲಕ್ಷ ಟೈಮ್ ನಾನು ಹೇಳ್ತೀನಿ. ಮುನಿರತ್ನ ವಾಯ್ಸೆ, ಮುನಿರತ್ನನೇ ಮಾತಾಡಿರೋದು. ತಪ್ಪಿಸ್ಕೋಬೇಕು ಆ ಅಪ್ಪ ಅದರಲ್ಲಿ ನಿಶ್ಮ. ಈಗ ನೋಡ್ತಾ ಇರ್ತಾನೆ, ಮನಸ್ಸೇ ಬೇರೆ, ಅವನಿಗೂ ಬಾತೇ ಬೇರೆ, ಆ ಥರ ಕ್ಯಾರೆಕ್ಟ್ರು. ಹಂಗಾಗಿ ತಪ್ಪಿಸ್ಕೊಳಕ್ಕೆ ನಂದು ಆಡಿ ಇಲ್ಲ, ನಿಂದಿಲ್ಲ, ನಂದಿಲ್ಲ ಅಂತಾನೆ. MP ಎಲೆಕ್ಷನಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ವೇಲು ನಾಯಕರು ಇವ್ರ ಜೊತೆಲೇ ಇದ್ದರು. 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನಿರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದು ಒಡನಾಟ, ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ದಯವಿಟ್ಟು ಇದನ್ನು ಯಾರು ನಂಬಕ್ಕೆ ಹೋಗ್ಬೇಡ್ರಿ. ಮುನಿರತ್ನ ಅಂತ ಒಳ್ಳೆ ವ್ಯಕ್ತಿ, ಲೆಕ್ಕ ಹಾಕೊಳ್ರಿ. 4 ಸಾರಿ ಕ್ಷೇತ್ರ ಜನತೆ ಗೆಲ್ಲಿಸ್ತಾರೆ ಅಂದರೆ ಜನತೆ ಏನು ಮೂರ್ಖರ? 4 ಸಾರಿ MLA ಮಾಡ್ತಾರೆ, 1 ಸಾರಿ ಇವನ್ನ ಗುರುತಿಸಿ ರಾಜ್ಯದ ಮಂತ್ರಿ ಆಗ್ತಾರೆ. ಹಾಗಾಗಿ ಮುನಿರತ್ನ ಅವರು ಯಾವುದೇ ಕಾರಣಕ್ಕೂ SC ST ಜನಾಂಗ ಅಂತ ಆಗಲಿ, ಇನ್ನೊಂದು ಪ್ರಭಾವಿ ಜನಾಂಗ ಆಗಲಿ ಯಾರನ್ನ ಉದ್ದೇಶ ಮಾಡಿ ಮಾತಾಡಲ್ಲ. ಒಟ್ಟಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ನಾಲ್ಗೆ ನೆಟ್ಟಿಗಿಟ್ಕೊಂಡಿದ್ದಿದ್ರೆ RR ನಗರದ MLA ಆರಾಮಾಗಿ ಇರಬಹುದಾಗಿತ್ತು. ಆದರೆ ನಾಲ್ಗೆ ಹರಿಬಿಟ್ಟು ಈಗ ಪೊಲೀಸರ ಅತಿಥಿ ಆಗಿದ್ದಾರೆ. RR ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್. ಬೈಗುಳ ವೀರ ಶಾಸಕನ ಕೈಗೇರಿತು ಕೋಳ. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಟವರ್ ಲೊಕೇಶನ್ ಆಧರಿಸಿ ಬಂಧಿಸಲಾಗಿದೆ. ರಸ್ತೆ ಮಾರ್ಗದಲ್ಲೇ ಬೆಂಗಳೂರಿಗೆ ಕರೆತರಲಾಗಿದೆ. ಆಡಿಯೋ ಸತ್ಯವಾಗಿದ್ದರೆ ರಾಜೀನಾಮೆ. ಅರೆಸ್ಟ್ ಆಗುವ ಮುನ್ನ ಮಾತಾಡಿದ ಶಾಸಕ ಮುನಿರತ್ನ ಆ ಆಡಿಯೋವನ್ನ ಕೋರ್ಟ್ಗೆ ಕೊಡಿ, ಅದರಲ್ಲಿರುವ ಆಡಿಯೋ ನನ್ನದೇ ಅಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಬಂದಂತ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು. ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜು. ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ದಲಿತ ಸಮುದಾಯನ, ಆ ಸಮಾಜನ ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಮುನಿರತ್ನ ಬಾಯಿ ಬಿಟ್ರೆ ಸಾಕು ಮುತ್ತು ರತ್ನ. ಗುತ್ತಿಗೆದಾರನಿಗೆ ಬಿಜೆಪಿ ಶಾಸಕನ ಟಾರ್ಚರ್. ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಬಿಬಿಎಂಪಿ ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಸಾಲು ಆರೋಪ ಮಾಡಿದ್ದಾರೆ.
MLA ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ, ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಂತ ಲೋಕಾಯುಕ್ತ ಕೊಡ್ತಾ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯಿತು, ನೀನನ್ನು ಮರ್ಡ್ರ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ತಾಯಿ ಕೇಳಿದ್ದಾರೆ, ನನ್ನ ಹೆಂಡ್ತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಈ ಸಮಾಜ ಈಗಿದೆಯಾ, ಈ ರಾಕ್ಷಸ MLA ಈ ಥರ ಇದ್ದಾರಾ ಅಂತ ನಾನು ನಿರ್ಧಾರ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ ಹೇಳ್ಕೊಳ್ಳೋಕ್ಕೆ. ಮನೆಗೆ ಹೋದರೆ ದುಡ್ಡು ಇಲ್ಲಪ್ಪ ಅಂದರೆ, ದುಡ್ಡಿಲ್ಲ ಸರ್ ಅಂತ ಅಂದರೆ ಸಾಲ ಮಾಡಿಕೊಡು. ಸಾಲ ಸರ್ ಯಾರು ಸರ್ ಸಾಲ ಕೊಡ್ತಾರೆ ಅಂದರೆ, ನಿಮ್ಮ ಹೆಂಡ್ತಿ ಕಳಿಸು ನನ್ನ ಹತ್ರಕ್ಕೆ ಅಂತಾನೆ. ಫೋಟೋ ಕೊಡು, ಎಲ್ಲ ತೋರಿಸು ನೋಡೋಣ ಹೆಂಗಿದ್ದಾರೆ ಅಂತ ಕೇಳಿದೆ. ಇದರ ಮಧ್ಯೆ ಮುನಿರತ್ನಗೆ ಬಿಜೆಪಿ ನೋಟಿಸ್ ನೀಡಿದೆ. 5 ದಿನಗಳ ಒಳಗಾಗಿ ಘಟನೆ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು. ಶೇಷಾದ್ರಿಪುರಂ ACP ಪ್ರಕಾಶ್ ನೇತೃತ್ವದಲ್ಲಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಅಟ್ರಾಸಿಟಿ, ಜಾತಿ ನಿಂದನೆ ಅಡಿಯಲ್ಲಿ ಮತ್ತೆ ಧಮಕಿ ಹಾಕಿರ್ತಕ್ಕಂಥದ್ದು, ಕೊಲೆ ಬೆದರಿಕೆ, ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಶೇಷಾದ್ರಿಪುರಂ ACP ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುವಂತ ಸಾಧ್ಯತೆ ಇದೆ. ವಯಾಲಿಕವಲ್ ಠಾಣೆ ಹತ್ರ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಒಂದ್ ಕಡೆ ಮುನಿರತ್ನ ಬೆಂಬಲಿಗರು ಬಂದಲ್ಲಿ ಜೈಕಾರ ಕೂಗ್ತಾ ಇದ್ದಾರೆ, ಮತ್ತೊಂದ್ ಕಡೆ ಧಿಕ್ಕಾರ ಕೂಡ ಕೂಗ್ತಾ ಇದ್ದಾರೆ ಜನ. ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಪರಿಸ್ಥಿತಿ ಹೇಗಿದೆ ಅಲ್ಲಿ? ಒಂದಷ್ಟು ಜನ ಬೆಂಬಲಿಗರು ಬಂದ್ರು, ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಈಗ ಪೊಲೀಸ್ ಯಾವ ಥರದ ಆಕ್ಷನ್ ತಗೊಂಡಿದ್ದಾರೆ, ಹಾಗೇನೆ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈಗ ಸದ್ಯ ವೈಯಾಲಿ ಕಾವಲ್ನ ಮುಂಭಾಗದಲ್ಲೇ ನಾನಿದ್ದೀನಿ. ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನ ಈಗ ಸದ್ಯ ನಿಯಂತ್ರಿಸಿದ್ದಾರೆ. ಈಗ ಸ್ಟೇಷನ್ನ ಮುಂಭಾಗ ಸೇರಿದ್ದಂತಹ ಮುನಿರತ್ನ ಬೆಂಬಲಿಗರು ಇರ್ಬೋದು, ಹಾಗೆ ದೂರುದಾರರ ಕಡೆಯವರು ಈಗ ಸ್ಟೇಷನ್ ನಿಂದ ಈ ಕಡೆಯಿಂದ ತೆರಳಿದ್ದಾರೆ. ಎಲ್ಲವನ್ನ ಕೂಡ ಸದ್ಯ ಈಗ ಕಂಟ್ರೋಲ್ಗೆ ತಂದಿದ್ದಾರೆ. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನವರ ವೈದ್ಯಕೀಯ ಪರೀಕ್ಷೆ ಕೂಡ ನಡೀತಾ ಇದೆ. ಇದು ಆಗ್ತಾ ಇದ್ದ ಹಾಗೆ ಅವರನ್ನ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಶೇಷಾದ್ರಿಪುರಂನ ACP ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ 2 FIR ಏನಿದೆ, ಆ FIR ನ ಸಂಬಂಧ ಈಗ ಸದ್ಯ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆಯಿಂದ ಕೂಡ ವೈಯಾಲಿ ಕಾವಲ್ನ ಠಾಣೆಯ ಮುಂಭಾಗ ಸಾಕಷ್ಟು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಆದ್ರೆ ಈಗ ಸದ್ಯ ಪೊಲೀಸರು ಎಲ್ಲವನ್ನ ಕೂಡ ನಿಯಂತ್ರಿಸಿದ್ದಾರೆ. ಯಾರು ಕೂಡ ಈಗ ಠಾಣೆಗೆ ಎದುರು ಇಲ್ಲ. ಸಂಜೆ ಹೊತ್ತಿಗೆ ಸಾಕಷ್ಟು ಜನ ಇದ್ರು, ಆದ್ರೆ ಈಗ ಈ ಒಂದು ಪರಿಸ್ಥಿತಿ ಈಗ ತಿಳಿಗೊಂಡಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.